ಬೃಹತ್ ಸಂಕೀರ್ತನಾ ಯಾತ್ರೆ ಹನುಮ ಮಾಲಾಧಾರಿಗಳಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ತಗೊಂಡಿದೆ. ಕೆಎಸ್ಆರ್ಪಿ, ಡಿಎಆರ್ ಸೇರಿದಂತೆ 1,500 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಸಂಕೀರ್ತನಾ ಯಾತ್ರೆ ಸಾಗುವ ದಾರಿ ಉದ್ದಕ್ಕೂ ಸಿಸಿಟಿವಿ ಕ್ಯಾಮ್ರಾಗಳನ್ನು ಹಾಕಿದ್ದಾರಂತೆ. ಈಗಷ್ಟೇ SP ಮಾತನಾಡ್ತಾ ಎಲ್ಲ ಹೇಳಿದ್ರು ಏನೇನು ಕ್ರಮ ತೊಗೊಂಡಿದ್ದೀವಿ ಅಂತ. ಮದ್ಯ ಮಾರಾಟ ನಿಷೇಧ ಮಾಡಿದ್ದೀವಿ ಅಂತ ಕೂಡ ಹೇಳಿದರು. ಶ್ರೀರಂಗಪಟ್ಟಣ ಟೌನು ಗಂಜಾಂ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆ ತನಕ ಅಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ, ಯಾವುದೇ ಮದ್ಯ ಮಾರಾಟ ಮಾಡೋ ಹಾಗಿಲ್ಲ ಅಂತ ಮಂಡ್ಯದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿದ್ದಾರೆ. ಬೃಹತ್ ಮೆರವಣಿಗೆ ಸಾಗುತ್ತೆ. ಹನುಮ ಮಾಲಾಧಾರಿಗಳನ್ನ ಬಿಟ್ಟು ಬೇರೆಯವರು ಯಾರೂ ಕೂಡ ಮೆರವಣಿಗೆಯಲ್ಲಿ ಸಾಗೋದಕ್ಕೆ ಅವಕಾಶ ಇಲ್ಲ. ಆ ಥರ ಇದ್ದರೆ ನಾವು ಅಂಥವ್ರ ವಿರುದ್ಧ ಕ್ರಮ ತಗೋತೀವಿ ಅಂತೆಲ್ಲ ಹೇಳಿದ್ದಾರೆ. ಸ್ವಲ್ಪ ಸೂಕ್ಷ್ಮ ವಿಚಾರ ಇದು. ಹಾಗಾಗಿ ಪೊಲೀಸರು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಈಗ ಅಹಿತಕರ ಘಟನೆಗಳು ಯಾವುದು ನಡಿಬಾರ್ದು ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ ಶ್ರೀರಂಗಪಟ್ಟಣದಲ್ಲಿ ತಗೊಂಡಿರ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳು ಏನೇನು ಅಂತ? ಅರವಿಂದ್, ಈ ನಿಟ್ಟಿನಲ್ಲಿ ಏನು ಸಂಕೀರ್ತನಾ ಯಾತ್ರೆ ನಡೀತಾ ಇದೆ, ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಜರುಗಬಾರ್ದು ಅಂತೇಳಿ ಜಿಲ್ಲಾಡಳಿತ ಮೊದಲನೇದಾಗಿ ಮದ್ಯ ಮಾರಾಟವನ್ನು ಇಂದು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಗೆ ಕೂಡ ನಿಷೇಧ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತೀವಿ. ಇದೀಗ ಜಾಮಿಯಾ ಮಸೀದಿಯ ಸುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮಂಡ್ಯದ SP ಬಾಲದಂಡಿ ಅವರು ಕೂಡ ಪ್ರಮುಖವಾಗಿ ಇಲ್ಲಿ ನೇತೃತ್ವ ವಹಿಸಿಕೊಂಡು ಸಕಲ ಎಲ್ಲ ಭದ್ರತೆಗಳು ಕೂಡ ಮಾಡಿಕೊಂಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಜೊತೆಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಸುಮಾರು ಏನು ಈ ಒಂದು ಶೋಭಾಯಾತ್ರೆ ಏನು ನಡೆಯುತ್ತೆ ಆ ಉದ್ದಕ್ಕೂ ಕೂಡ CCTV ಕಣ್ಗಾವಲನ್ನು ಕೂಡ ಹಾಕಿದ್ದಾರೆ. ಜೊತೆಗೆ 1,000ಕ್ಕೂ ಅಧಿಕಕ್ಕೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ. ಯಾಕಂದರೆ ಈ ಒಂದು ಶೋಭಾಯಾತ್ರೆಯಲ್ಲಿ ಮಂಡ್ಯ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹನುಮ ಮಾಲಾಧಾರಿಗಳು ಬರ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ತೊಂದರೆಗಳಾಗಬಾರ್ದು. ಮತ್ತು ಯಾಕಂದರೆ ಪ್ರತಿ ವರ್ಷವೂ ಕೂಡ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಹನುಮ ಮಾಲಾಧಾರಿಗಳು ಬರ್ತಾರೆ. ಯಾಕಂದರೆ ಜಾಮಿಯಾ ಮಸೀದಿ ಈ ಹಿಂದೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿತ್ತು. ಆ ನಿಟ್ಟಿನಲ್ಲಿ ಆ ಮಸೀದಿಯನ್ನು ಕೆಡವಿ ನಾವು ಮತ್ತೆ ಮರು ಪ್ರತಿಷ್ಠಾಪನೆಯನ್ನು ದೇವಸ್ಥಾನ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಈ ಒಂದು ಶೋಭಾಯಾತ್ರೆಯನ್ನು ಮಾಡುವಂಥದ್ದು. ಆ ನಿಟ್ಟಿನಲ್ಲಿ 2 ಕೋಮುಗಳ ನಡುವೆ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಗಮನಿಸ್ತಾ ಇದ್ವಿ, ಇಡೀ ಶ್ರೀರಂಗಪಟ್ಟಣವು ಕೂಡ ಕೇಸರಿಮಯ ಆಗಿದೆ. ಎಲ್ಲದರಲ್ಲೂ ಕೂಡ ಕೇಸರಿಯ ಬಂಟಿಂಗ್ಸ್ಗಳನ್ನು ಬಾವುಟಗಳನ್ನು ಹಾಕಿದ್ದಾರೆ. ಜೊತೆಗೆ ಒಂದಷ್ಟು ಫ್ಲೆಕ್ಸ್ಗಳನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದಷ್ಟು ಫೋಟೋಗಳಾಗ್ಬೋದು. ಜೊತೆಗೆ ಹಿಂದೂ ಮುಖಂಡರು ನಾಯಕರ ಒಂದು ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಒಂದಷ್ಟು ಟ್ಯಾಗ್ ಲೈನ್ಗಳನ್ನು ಕೂಡ ಈ ಒಂದು ಫ್ಲೆಕ್ಸ್ಗಳು ಇರೋದನ್ನು ಗಮನಿಸ್ಬೋದು. ಅರವಿಂದ್, ಒಟ್ಟಾರೆ ಈ ಒಂದು ಶೋಭಾಯಾತ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಜರುಗುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನ ಹಿಂದೂ ಸಂಘಟನೆ ಕೂಡ ಮಾಡಿಕೊಂಡ್ರೆ ಭದ್ರತೆ ವಿಚಾರದಲ್ಲೂ ಕೂಡ ಮಂಡ್ಯ ಪೊಲೀಸ್ ಇಲಾಖೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಯಾರಿಗೂ ತೊಂದರೆ ಆಗದಂತೆ ತುಂಬ ಕೂಲಾಗಿ ತುಂಬ ಸರಳವಾಗಿ ಈ ಸಂಕೀರ್ತನಾ ಯಾತ್ರೆ ನಡೆದರೆ ಸಾಕು.